ಹೆಸರು ಕೃಷ್ಣಾನ ಶೆಟ್ಟಿ ಅಂತ. ನಿಮಗೆ ಸನಾತನ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ನಂಬಿಕೆ? ನೀವು ಹುಟ್ಟಿ ಬೆಳೆದಿದ್ದೆ ಸನಾತನ ಧರ್ಮದಲ್ಲ ಸ್ವಾಮಿ. ಯಾರು ಹೇಳಿದ್ದು? ನೀವು ಇಲ್ಲ. ಮತ್ತೆ ಯಾವ ಧರ್ಮದಲ್ಲಿ? ನಮ್ಮ ಅಪ್ಪ ಅಮ್ಮನ ಹುದ್ದೆ. ನೀವು ಹುಟ್ಟಿ ಬೆಳೆದ ಸನಾತನ ಧರ್ಮ. ನೀವು ದೇಶಾದ್ಯಂತ ಹೆಸರು ಮಾಡಿ ಇಲ್ಲ ಅಂತಿದ್ದೀನಿ ನಾನು. ಯಾಕಿಲ್ಲ? ಮತ್ತೆ ಯಾವ್ದು? ಅಷ್ಟೇ. ನೀವು ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡ್ತೀರಾ, ಟ್ವಿಟರ್ ಮಾಡ್ತೀರಾ. ನೀವು ಬೇರೆ ಧರ್ಮದ ಬಗ್ಗೆ ಯಾವಾಗ ಮಾಡಿದ್ರಿ? ಯಾವಾಗ? ನಿನ್ನೆ ಒಬ್ಬ ಮಂತ್ರಿಯ ಮಗ, ಸಿಎಂ ಮಗ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ ಸರ್. ಸಿಎಂ ಮಗ ಸನಾತನ ಧರ್ಮವನ್ನ ನಾಶ ಮಾಡ್ಬೇಕಂತ ಹೇಳ್ತಾನೆ. ಯಾವತ್ತಾದ್ರೂ ಟ್ವಿಟರ್ ಮಾಡಿ ಹೇಳಿದ್ರೆ ಅವನಿಗೆ ಖಂಡನೆ ಮಾಡಿದ್ರ? ಹೊಡಿತಾ ಇದೆಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೊಡಿ. ಸನಾತನ ಧರ್ಮ ಮಾತ್ರ ಸಿಗೋದು. ನಾನು ಸನಾತನ ಧರ್ಮ ಬಗ್ಗೆ ಅದನ್ನ ಮೊದಲು ಹೇಳಿ. ಅವರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಸೆಲೆಕ್ಟಿವ್ ಮೌನ. ಈ ಪ್ರಶ್ನೆ ಇದೇ ಪ್ರಶ್ನೆ ಕೇಳಿದ್ರು ಅವರು. ನೀವೆಲ್ಲ ಕೇಳಿದ್ರಿ. ಶುರು ಆದ ತಕ್ಷಣ ಉದಯನಿಧಿ ಸ್ಟಾಲಿನ್ ಉತ್ತರ ಕೊಟ್ಟಾಗ ಹೋಯ್ತು. ಅದಕ್ಕೆ ಉತ್ತರ ಈಗ ಸೆಲೆಕ್ಟಿವ್ ಮೌನ ಅನ್ನೋದು ಆರೋಪ. ಹೌದಾ ಅಲ್ವಾ? ಅದನ್ನ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡ್ರಕ್ಕಾಗಲ್ಲ. 24 ಗಂಟೆ ಫೋನ್ ನಲ್ಲಿ ಇರ್ಬೇಕು ನಾನು ಅವಾಗ. ಸೊ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರ್ಲಿ, ಬಟ್ ನೀವು ಎಲ್ಲದಕ್ಕೂ ಅಲ್ಲ, ಕೆಲವು ಉತ್ತರ ಕೊಡಬೇಕು ಅವರು. ಹಂಗೆ ಅವ್ರಿಗೆ ಅನ್ಸ್ತಾ ಇದೆ ಸರ್, ಕೆಲವುದಕ್ಕೆ ನೀವು ಉತ್ತರ ಕೊಡಬೇಕು ಅಂತ. ಕೆಲವುದಕ್ಕೆ ಉತ್ತರ ಕೊಡಬೇಕು ಅಂತ ಅನ್ಸ್ತಾ ಇದೆ ನನಗೆ. ಎಲ್ಲ ವಿಷಯದ ಬಗ್ಗೆಯೂ ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ. ಹಂಗೆ ಪ್ರತಿಕ್ರಿಯೆ ಕೊಡ್ತಾ ಕೂತ್ಕೊಂಡ್ರೆ 24 ತಾಸು ಅದರಲ್ಲೇ ಇರಬೇಕಾಗುತ್ತೆ. ಡೆಫಿನೆಟ್ಲಿ ಐ ಅಗ್ರಿ. ಅದು ಎಲ್ಲರಿಗೂ ಅನ್ವಯವಾಗುವಂತ ಮಾತು, ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತ ಮಾತು. ಆದರೆ ಪ್ರತಿಕ್ರಿಯೆಗಳನ್ನ ಯಾವ ವಿಷಯ ಕೊಡ್ತೀರಿ, ಯಾವ ವಿಷಯ ಕೊಡೋದಿಲ್ಲ ಅಂತಂದಾಗ ಅದು ಸೆಲೆಕ್ಟಿವ್ ಅಮಿನೇಷಿಯಾ ರೀತಿಯಲ್ಲಿ ಕಾಣಿಸುತ್ತೆ. ಸೆಲೆಕ್ಟಿವ್ ಅಮಿನೇಷಿಯಾ ರೀತಿಯಲ್ಲಿ ಕಾಣಿಸುತ್ತೆ. ನಾನು ಸುಮ್ಮನೆ ನಿಮ್ಮ ಟ್ವೀಟ್ಗಳನ್ನ ನೋಡ್ತಾ ಇದ್ದೆ. ಮಧ್ಯಪ್ರದೇಶದಲ್ಲಿ ಒಂದು ಬಹಳ ಅಮಾನವೀಯ ಅನ್ನೋ ಶಬ್ದ ಏನೇನೂ ಅಲ್ಲ. ಅದು ಕುಡಿದ ನಶೆಯಲ್ಲಿ ಒಬ್ಬನ ಮೇಲೆ ಇನ್ನೊಬ್ಬ ಮೂತ್ರ ಮಾಡ್ದ. ಅದು ಅಮಾನವೀಯಕ್ಕಿಂತಲೂ ಅಮಾನವೀಯ ಶಬ್ದ ಏನೇನೋ ಅಲ್ಲ. ಅದಕ್ಕೆ ಯಾರೋ ಕಾರ್ಟೂನ್ ಮಾಡ್ತಾರೆ, RSSನ ಚಡ್ಡಿ ಹಾಕೊಂಡವಂತು. ಆ ಕಾರ್ಟೂನನ್ನು ನೀವು ಟ್ವೀಟ್ ಮಾಡ್ತೀರಿ. ಸೊ ನಿಮಗೆ ಅಲ್ಲಿ ಆತನ ಮೂತ್ರ ಮಾಡಿದವನು ಮನುಷ್ಯನೇ ಅಲ್ಲ. ಇನ್ ಎನಿ ಕ್ರೈಟೀರಿಯಾ ಆತ ಮನುಷ್ಯ ಅಲ್ಲ. ಅಲ್ಲಿ ಸಂಘಟನೆಯೂ ನೆನಪಾಗುತ್ತೆ, ಆ ಸಂಘಟನೆ ಪ್ರತಿನಿಧಿಸುವಂತಹ ಸಿದ್ಧಾಂತವೂ ನೆನಪಾಗುತ್ತೆ, ಎವ್ರಿಥಿಂಗ್ ನೆನಪಾಗುತ್ತೆ. ಅದು ಸಿದ್ಧಾಂತ ಅಲ್ಲ, ನಂಬಿಕೆ. ಓಕೆ, DJ ಹಳ್ಳಿ KJ ಹಳ್ಳಿ ಪೊಲೀಸ್ ಸ್ಟೇಷನ್ ಹೊತ್ಕೊಂಡು ಉರಿತು ಸರ್. ಯಾವ ಸಿದ್ಧಾಂತ? ಅರೆ ಏನ್ ಹೇಳಿದ್ರಿ ನೀವು ಅದ್ರ ಬಗ್ಗೆ ಅಂತ? ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅದು ಎಲ್ರಿಗೂ ಸಮಾನವಾಗಿರ್ಬೇಕು ಅನ್ನುವಂಥದ್ದು ನನ್ನ ಬಯಕೆ. ಹೌದು, ಕರೆಕ್ಟ್. ನೂಪುರ್ ಶರ್ಮಾ ಕಥೆ ಏನಾಯ್ತು ಸರ್ ಈ ದೇಶದಲ್ಲಿ? ನೂಪುರ್ ಶರ್ಮಾಳನ್ನ ಬೆಂಬಲಿಸಿ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಹಾಕಿದ್ದಕ್ಕೆ ಒಬ್ಬ ಟೇಲರ್ ನನ್ನ ಬರ್ಬರವಾಗಿ ಕೊಂದು ಹಾಕಿ. ಇಂಥ ಟೈಮ್ನಲ್ಲಿ ನೀವು ಸುಮ್ಮನಿರ್ತಿರಲ್ಲ. ಸ್ವಲ್ಪ ಹೇಳ್ತೀನಿ ಕೇಳಿ. ಆ ಪೀರಿಯಡ್ ನಲ್ಲಿ ಐ ವಾಸ್ ನಾಟ್ ಲಿಟಲ್ ಪ್ರಾಬ್ಲಿ ನಾನು ತಪ್ಪಿಸ್ಕೊಡೋದಲ್ಲ. ಓಕೆ, ನನ್ನ ಫೋಕಸ್ ಆ ಕಡೆ ಹೋಗದೆ ಇರ್ಬೋದು. ಯಾಕಂದ್ರೆ ನಾನು ನಟನಾಗಿ ಬೇರೆ ಕೆಲಸ ಮಾಡ್ತಿರ್ಬೋದು. ಅದನ್ನು ಕ್ಷಮಿಸಿ, ನಾನು ಯಾಕೆ ಆ ಕಡೆ ನೋಡಿಲ್ಲ ಅನ್ನೋದನ್ನು ಕ್ಷಮಿಸಿ. ನಾನು ಪಲಾಯವನ್ನ ಮಾಡ್ತಾ ಇಲ್ಲ. ಅದ್ರ ಆಮೇಲೆ ತಿರುಗಿ ತಪ್ಪು. ತುಂಬಾ ಕೆಲಸ, ನಾನು ಶೂಟಿಂಗ್ ಇರ್ತೀನಿ, ಬೇರೆ ಕೆಲಸ ಇರ್ತೀನಿ, ಪ್ರಯಾಣದಲ್ಲಿ ಇರ್ತೀನಿ. ಆ ಪೀರಿಯಡ್ ಕ್ಷಮಿಸಿ ಅನ್ನೋ ಶಬ್ದವನ್ನು ತಪ್ಪದು. ಡೆಫಿನೆಟ್ಲಿ ಈ ಖಂಡಿಸುವ ರೀತಿ ಇದೆಯಲ್ಲ. ಈಗ ಇಲ್ಲಿ ಕೆಲವರು ಕೇಸರಿ ಶಾಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ತಪ್ಪಲ್ಲ ನಾನು ಹೇಳ್ತಾ ಇರೋದು. ಈ ರೈಟ್ ವಿಂಗ್ ಯಾರೋ ಬಜರಂಗ್ ದಳದವ್ರು ಏನೋ ಅಧ್ವಾನ ಮಾಡಿದ್ದು ಅವ್ರಿಗೆ ದೊಡ್ಡದು ಅನ್ಸೋದಿಲ್ಲ. ಇನ್ಯಾರೋ ಮುಸ್ಲಿಂ ಫ್ಯಾನೆಟಿಕ್ ಅಧ್ವಾನ ಮಾಡಿದ್ದು ನಿಮಗೆ ದೊಡ್ಡದು ಅನ್ಸೋದಿಲ್ಲ. ಇದು ಗ್ಯಾಪ್ ಬೆಳೀತಾ ಇರೋದು ಆ ಕಾರಣಕ್ಕೆ. ನನಗೆ ಅಲ್ಲಿ ತಪ್ಪು ತಪ್ಪೆ ಇವ್ರು ಕೇಳಿದ್ರೆ ತಪ್ಪೆ ಅಂತ ಹೇಳ್ತಾರೆ. ಇದ್ರಲ್ಲಿ ಒಬ್ಬನಾರು ಹೇಳ್ಬಿಡ್ಲಿ, ಯಾರ್ದೋ ಮೇಲೆ ಕರೆಕ್ಟ್ ಅಂತ ಒಬ್ಬನಾರು ಹೇಳ್ತಾನೆ. ಇದರಲ್ಲಿ ಒಬ್ಬನು ಹೇಳೋದಿಲ್ಲ. ಆದರೆ ಅದನ್ನ ಖಂಡಿಸಿ ಇವ್ರು ಯಾರು ಮಾತಾಡಿರೋದಿಲ್ಲ. ಹಂಗೆ DJ ಹಳ್ಳಿ KJ ಹಳ್ಳಿನೋ ನೂಪುರ್ ಆ ವಿಷಯದಲ್ಲಿ ನೀವು ಯಾರು ಮಾತಾಡಿರೋದಿಲ್ಲ. ಇದರಿಂದಾಗಿ ಈ ಗ್ಯಾಪ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಮಧ್ಯದಲ್ಲಿ ನಿಂತ್ಕೊಂಡಂತ ಒಬ್ಬ ವ್ಯಕ್ತಿ ನಾನು ಎಲ್ಲಾ ರೀತಿಯ ಧರ್ಮದ ಹೆಸರಿನಲ್ಲಿ ನಡೆಯುವ, ಮತದ ಹೆಸರಿನಲ್ಲಿ ನಡೆಯುವ ಎಲ್ಲಾ ಅಧ್ವಾನಗಳನ್ನು ಖಂಡಿಸ್ತೀನಿ ಅನ್ನುವಂತ ಒಬ್ಬ ಮನುಷ್ಯನೂ ನಮಗೆ ಕಾಣಿಸ್ತಾ ಇಲ್ಲ. ಅದು ನಮ್ಮ ದುರಂತ ಅಂತ ಅನಿಸ್ತಾ ಇದೆ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. SS ಪಾಟೀಲ್ ಅಂತ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರನ ವಿರೋಧನ? ಅವರ ಸಿದ್ಧಾಂತಗಳು ನನಗೆ ಇಷ್ಟ ಆಗಲ್ಲ ಸರ್, ಇಷ್ಟ ಆಗೋದಿಲ್ಲ. ಆದ್ರೆ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದೇ ಧರ್ಮ ಇರಬೇಕು ಅಂತೆಲ್ಲ ಹೇಳ್ತಾರೆ. ಕರೆಕ್ಟ್, ಅಲ್ಲಿ ಶುರು ಆಗ್ತಾ ಇದೆ. ಯಾವುದು ಇಷ್ಟ ಆಗೋದಿಲ್ಲ ಅಲ್ಲ, ಅವರು ಇಡೀ ಅವರು ಸಪೋರ್ಟ್ ಮಾಡ್ತಿರೋಂತಾರಲ್ಲ, ನಾವು ಹಿಂದೂ ಧರ್ಮನೇ ಇರಬೇಕು ಅಂತಲ್ಲ, ಒಂದೇ ಧರ್ಮ ಇರಬೇಕು ಅನ್ನೋದು ನನಗೆ ಇಷ್ಟ ಆಗಲ್ಲ. ಯಾವಾಗ ಹೇಳಿದ್ರು ಯಾವಾಗ? ಕಾರ್ಯಗಳ ಮೂಲಕ, ವೈಖರಿಗಳ ಮೂಲಕ ಹಂಗೆ ಇರುತ್ತೆ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗೆ ಹೋಗ್ತಿರ್ಬೇಕು ನೀವು. ಅಂದ್ರೆ ಹಿಂದೆ ಯಾವುದೋ ಒಂದು ಕಾನ್ಕ್ಲೇವ್ ಅಲ್ಲಿ ನೋಡ್ತಾ ಇದ್ದೆ ನಾನು, ಒಂದು ಧರ್ಮ, ಒಂದು ಪೂಜಾ ಪದ್ಧತಿ, ಒಂದು ಆಹಾರ ಪದ್ಧತಿಯನ್ನು ಶ್ರೇಷ್ಠ ಅಂತ ಬಿಂಬಿಸುವ ಪ್ರಯತ್ನ ಆಗ್ತಾ ಇದೆ ಅಂತ. ಡೂ ಯು ರಿಯಲಿ ಥಿಂಕ್? ಯಾವುದದು? ನೀವು ಒಂದು ನ್ಯಾಷನಲ್ ಚಾನೆಲ್ನ ಕಾನ್ಕ್ಲೇವ್ನಲ್ಲಿ ಒಂದು ಏಕರೂಪತೆಯನ್ನು ತರುವ ಪ್ರಯತ್ನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಬ್ಜೆಕ್ಷನ್.
ನನಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇರುತ್ತೆ. ನಾನು ಪ್ರಕೃತಿ ಜೊತೆ ಇರೋದ್ರಿಂದ ಎಲ್ಲ ಬೇಕು ಅಂತೀನಿ ನಾನು. ಎಲ್ಲ ವೈವಿಧ್ಯ ಇರಬೇಕು. ಡೆಫಿನೆಟ್ಲಿ ಆ ವೈವಿಧ್ಯ ಈ ದೇಶದ ಸಂಸ್ಕೃತಿಲಿದೆ ಅನ್ನೋದು ನನ್ನ ನಂಬಿಕೆ. ಹೌದು. ಒಂದೇ ಮನೆಯಲ್ಲಿ ಯಾರು ಅದನ್ನ ಚೇಂಜ್ ಮಾಡಬೇಡಿ ಅಂತ. ಚೇಂಜ್ ಯಾರು ಮಾಡ್ತಿದ್ದಾರಲ್ಲ? ಯಾರು? ಮುಸ್ಲಿಮರು ನೋಡುತ್ತಿದ್ದಾರೆ, ಆದಿವಾಸಿಗಳನ್ನ ಹೊಡಿತಿದ್ದಾರೆ, ದಲಿತರನ್ನ ಹೊಡಿತಿದ್ದಾರೆ, ಹುಚ್ಚ ಹೋಯ್ತಾರೆ. ತಪ್ಪು ಅದಲ್ಲ. ಡೆಫಿನೆಟ್ಲಿ ತಪ್ಪು ಸರ್, ಡೆಫಿನೆಟ್ಲಿ ತಪ್ಪು. ಅವರೆಲ್ಲ ಆ ಸಂಘಕ್ಕೆ ಸಂಬಂಧ, ಅವರೆಲ್ಲ ಸಂಘದಲ್ಲಿ ಇರೋದ್ರಿಂದ ಮಾಡ್ತಿದ್ದಾರೆ ಅಂತ ಇರೋರು ಅಂತಿದ್ದೀನಿ. Lack of knowledge, sir, ನಿಮ್ದು. ಆ ಹುಚ್ಚ ಹೋಯ್ತಾನೆ ಹಾಕಿದ್ನಲ್ಲ. ಇಲ್ಲ, ಇಲ್ಲ, ನಿಮ್ದು lack of knowledge. ಸರ್ ಒಂದ್ ನಿಮಿಷ ಅವನು ಬಜರಂಗ ಕಾರ್ಯಕರ್ತ ಅವನು. ತಪ್ಪು, ನಿಮ್ ನಾಲೆಜ್ ತಪ್ಪಿದೆ. ಒಂದ್ ನಿಮಿಷ ರೀ ಆಗಿರ್ಬೋದು. ನಾವು ನಮ್ಮ ಕಡೆ ಕಳಿಸ್ಬಿಡ್ತೀವಿ ಹೊರಗಡೆ ಅಂತ ತಕ್ಷಣ. ಹಾಗಂತೇಳಿ ನೀವು ಸಂಘಟನೆ ದೂರಕ್ಕಾಗಲ್ಲ. ಯಾರೋ ಒಬ್ಬ ಮಾಡ್ತಾರೆ. ಪ್ರಕಾಶ್ ಇವರು ಹಂಗಿದ್ರೆ ಈ ಚರ್ಚೆ ಸರ್ ಎಲ್ಲಿಂದ ಎಲ್ಲಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ಪ್ರಕಾಶ್ ರಾಜ್ ಅವರು ಈ ಮಣ್ಣಿನ ಸೌಂದರ್ಯ, ಈ ಸಂಸ್ಕೃತಿಯ ಸೌಂದರ್ಯ ನಾನು ಅರ್ಥ ಮಾಡಿಕೊಂಡಂಗೆ ಒಂದೇ ಮನೆಯಲ್ಲಿ ಒಬ್ಬ ಯಾರೋ ಶಿರಡಿ ಸಾಯಿಬಾಬಾ ಅಂತಾರೆ, ಇನ್ಯಾರೋ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತಾರೆ, ಮತ್ತಾರೋ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲಪ್ಪ, ನಾ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತಾರೆ. ಆದರೂ ಅದು ಒಂದು ಕುಟುಂಬ ಆಗಿರುತ್ತೆ. ಅದು ಈ ದೇಶದ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ ಮತ್ತು ಈ ಸಂಸ್ಕೃತಿಯ ಸೌಂದರ್ಯ ಅನ್ನೋದು ನಮ್ಮ ನಂಬಿಕೆ. ಅದನ್ನ ಯಾರು ಚೇಂಜ್ ಮಾಡಕ್ ಹೊರಟಿದ್ದಾರೆ ನಿಮ್ಮ ಪ್ರಕಾರ? ಹೂ ಇಸ್ ಟ್ರೈಂಗ್ ಟು ಚೇಂಜ್ ಇಟ್? ಯಾರದೋ ಧಾರ್ಮಿಕ ನಂಬಿಕೆಗಳಲ್ಲಿ ನೀನು ಈ ಮಾರಮ್ಮನ ಪೂಜೆ ಮಾಡಬೇಡ ಅಥವಾ ಇನ್ಯಾವುದೇ ಇಂಥದ್ದೇ ಧರ್ಮ ಗ್ರಂಥ ಓದು, ಯಾರು ಹೇಳಕ್ ಬರ್ತಿದ್ದಾರೆ ಅದನ್ನ? ಮಾಡ್ತಿದ್ದಾರೆ, ಹೇಳ್ತಿಲ್ಲ ಸರ್. ದಯವಿಟ್ಟು ಉದಾಹರಣೆ ಸಮೇತ ಎಲ್ಲ ಇದೆ ಸರ್, ಉದಾಹರಣೆ ಸಮೇತ ವಿವರಿಸಿ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗೋತೀರಾ ಅನ್ಕೊಂಡಿರ್ಲಿಲ್ಲ ಸರ್. ನನಗೆ ಯಾರದ್ದೋ ಪೂಜಾ ವಿಧಾನ, ಧಾರ್ಮಿಕ ಮಸೀದಿ ಮುಂದೆ ಹೋಗ್ಬಿಟ್ಟು ಯಾಕೆ ಜೈ ಶ್ರೀರಾಮ್ ಅಂತ ಬೇಕಂತ ಕಿರಿಸ್ತೀರಿ? ಓಕೆ, ಜೈ ಶ್ರೀರಾಮ್ ಅಂಡ್ ಅಲ್ಲಾಹು ಅಕ್ಬರ್ ತಪ್ಪಿಲ್ಲ, ಎರಡೂ ತಪ್ಪಿಲ್ಲ, ಎರಡೂ ತಪ್ಪಲ್ಲ. ಆದ್ರೆ ಅವ್ರ ಮುಂದೆ ಬೇಕಂತ ಅವ್ರನ್ನ ಯಾಕೆ ಕಿರಿಸ್ತೀರಿ? ಸರ್ ಒಂದ್ ನಿಮಿಷ ದಯವಿಟ್ಟು. ಅವ್ರು ಯಾಕೆ ಇದ್ರ ಮುಂದೆ ಕಿರಿಸ್ತಾರೆ? ಗಣಪತಿ ನಾನು ಯಾವುದಕ್ಕೂ ಸಂಬಂಧ. ಒಂದ್ ನಿಮಿಷ ನನಗೆ ಮನುಷ್ಯರ್ಬೇಕು ಸರ್. ಈ ದೇಶದಲ್ಲಿ ಧರ್ಮ ಗ್ರಂಥ, ದೇವರು ಇದು ಯಾವುದನ್ನು ನಾನು ನಂಬುವುದಿಲ್ಲ ಅಂತ ಹೇಳ್ಕೊಂಡು ಬದುಕುವ ಸ್ವಾತಂತ್ರ್ಯ ಇದೆ. ಹಾಗೆ ಬದುಕಿದಂಥವ್ರು ಪ್ರಕಾಶ್ ರಾಜ್ ಮೊದಲನೆಯವರು ಅಲ್ಲ, ಕೊನೆಯವರು ಅಲ್ಲ. ಚಾರ್ವಾಕರಂಥ ಋಷಿಮುನಿಗಳೇ ಹಂಗೆ ಬದುಕಿದ್ದಾರೆ. ದೇವರಿಲ್ಲ, ಸೊ ದೇವರಿದ್ದಾರೆ ಅನ್ನೋದಕ್ಕೆ ನಂಬಿಕೆ ಸಾಕು. ದೇವರು ಇದ್ದಾರೆ ನಂಬಿಕೆ ಸಾಕು. ಇಲ್ಲ ಅನ್ನಕ್ಕೆ ತುಂಬಾ ಜ್ಞಾನ ಬೇಕು, ನನಗಿಲ್ಲ. ಒಂದ್ ನಿಮಿಷ ಆದ್ರಿಂದ ದೇವರಿಲ್ಲ ಅಂತ ಹೇಳಲ್ಲ ನಾನು. ಆಯಾದಂದು ಪಾಲಿಸ್ಬೇಕಾದ್ರೆ ಮನುಷ್ಯ ಧರ್ಮನ ಪಾಲಿಸಿ, ಮಾನವೀಯತೆ ಮರಿಬೇಡಿ ಅಂತ ಹೇಳ್ತಿದ್ದೀನಿ. ಸರ್, ಸಾವಿರಾರು ವರ್ಷಗಳಿಂದ ಈ ಸಂಸ್ಕೃತಿ ನಡ್ಕೊಂಡು ಬಂದಿರೋದು ಹಂಗೆ ಸರ್. ಯಾರೋ ಯಾವ್ಯಾವುದೋ ದೇವರನ್ನು ಪೂಜಿಸ್ತಾರೆ, ಅವರವರ ಧಾರ್ಮಿಕ ನಂಬಿಕೆಗಳು, ಹೊಸ ದೇವರುಗಳು ಹುಟ್ಕೋತಾರೆ ಸರ್ ಈ ಸಂಸ್ಕೃತಿಲಿ. ಇನ್ಯಾವುದೋ ದೇವರುಗಳು, ಮನುಷ್ಯನ ಅವಶ್ಯಕತೆಗಳ ಅದೇ ಈ ಸಂಸ್ಕೃತಿಯ ಸೌಂದರ್ಯ. ಆ ಸಂಸ್ಕೃತಿಯನ್ನು RSS ನವರು ನಾವು ಪ್ರತಿಬಿಂಬಿಸ್ತಾ ಇದೀವಿ, ಪ್ರತಿನಿಧಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬೇರೆ ರೀತಿಯಾದಂತಹ ಸಂಸ್ಕೃತಿಗಳಿದಾವೆ. ಇದೇ ದೇವರು, ಈ ದೇವರನ್ನು ಈ ರೀತಿಯಾಗಿ ಈ ಗ್ರಂಥದ ಪ್ರಕಾರ ಪ್ರಾರ್ಥಿಸಿದರೆ ಮಾತ್ರ ನಿನಗೆ ಸ್ವರ್ಗ, ಇಲ್ಲದೆ ಇದ್ರೆ ರೌರವ ನರಕ ಅಂತ. ಹೌದು, ಎರಡು ರೀತಿಯ ನಂಬಿಕೆಗಳಿದ್ದಾವೆ ಈ ಪ್ರಪಂಚದಲ್ಲಿ. ಕ್ರಿಶ್ಚಿಯನ್ರು ಮನುಷ್ಯ ಹುಟ್ಟಿದ್ದೇ ನಮ್ಮಿಂದ ಮೊದಲ ಮಾನವ ಅವರು ಹೇಳ್ತಾ ಇರ್ತಾರೆ. ಅವ್ರ ಮನೆಗಳು ಹೇಳ್ಕೊಂಡು ಕುಂತ್ಕೊಳ್ಳಿ, ನೀವು ನಂಬ್ಕೊಂಡು ಕುಂತ್ಕೊಳ್ಳಿ, ಬೀದಿಗೆ ತರಬೇಡಿ. ಬೀದಿಗೆ ತಂದಾಗ ತರಬೇಡಿ ಅಲ್ಲ, ತಂದಾಗ ಯಾರು ತರಬೇಡಿ ಅಂತೀನಿ. ನಿಮ್ಮ ಧರ್ಮ ನಿಮ್ಮ ಮನೇಲಿ ಇಟ್ಕೊಳ್ಳಿ. ದೇಶದ ಅಭಿವೃದ್ಧಿ ನೋಡಿ. ಒಂದು ದೇಶ ಒಂದು ಎಲೆಕ್ಷನ್ಗಿಂತ ಒಂದು ದೇಶ ಒಂದು ಶಿಕ್ಷಣ ಪದ್ಧತಿಯನ್ನು ಮಾಡೋಣ, ಒಂದು ಆರೋಗ್ಯ ಪದ್ಧತಿಯನ್ನು ಮಾಡೋಣ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆಡಳಿತ ಮಾಡಿ ಧರ್ಮದ ಕೆಲಸ ಮಾಡಿ